ಹೊಟ್ಟೆ ಶುವಾಗೈತಿ. ಏನಾರ ಒಂಚೂರು ತಿನ್ನೋಣ ನೋಡೋಣ. ಇದೇನು ಹಣೆ ಬರೋಣ ಏನು. ಇದೇನು ಎರಡೆರಡು ಗ್ಯಾಸು, ಎರಡೆರಡು ಸಿಲಿಂಡ್ರು ಎಲ್ಲ ಇದ್ರೂ ತಿನ್ನಕ ಏನೂ ಇಲ್ಲಲ್ಲ. ಅಬ್ಬಾ ಅಬ್ಬಾ, ಹೊಟ್ಟೆ ಭಾಳ ಹಸ್ಬಿಟ್ಟೈತಿ. ಏನು ಮಾಡಲ ನಾನೀಗ? ರಾಜಪ್ಪ ಏನಪ್ಪ? ಅಬ್ಬಾ ತಿನ್ನಕ್ಕೇನು ಇಲ್ಲಲ್ಲವ್ವ. ಏನು ಮಾಡಿಲ್ಲ ನೀನು. ಒಂದಿಟ್ಟು ಏನಾರು ಮಾಡಿಕೊಡು ಬಾ. ಯಾಕ ಮಕ ಸೊಪ್ಪು ಮಾಡಿದಲ್ಲ, ಏನಾತು? ನಿಮ್ಮ ಅತ್ತಿಗೆಮ್ಮ ರೇಷನ್ ಅಷ್ಟು ಅಲ್ಲಿ ಐತಲ್ಲ, ಆ ಕಪಾಟ್ನಾಗ ಹಾಕಿ ಅದಕ್ಕೊಂದು ಕಿಲಿ ಹಾಕಿ ಹೊಡಲ್ಲಿ. ಆ ಕಪಾಟ್ನಾಗ ಇಟ್ಟು ಅಷ್ಟನ್ನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲನೂ ಒಂದಿದ್ರಾಗ ಇಟ್ಟು ಕದ ಹಾಕ್ಯಾಳ, ಫ್ರಿಜ್ಜಿಗೆ ಕದ ಹಾಕ್ಯಾಳ. ಹಾಲು ನಾನು ಮುಂಜಾನಿದ್ದ ಚಾನು ಕುಡ್ದಿಲ್ಲ, ಏನೂ ಇಲ್ಲ. ನಾನು ಹಂಗೆ ಅಡ್ಡಾಡ್ಕೆ ಅಂತ ವಾಕಿಂಗ್ ಹೋದಂಗೆ ಹೋದೆ. ಆಕಿ ಭಾಗ್ಯವ ಯಾಕ್ರಿ ಅಮ್ಮರಿ ಇಲ್ಲಿ ಹೊಂಟಿರಲ್ಲ ಅಂದ್ಲು. ಹಿಂಗವ ವಾಕಿಂಗ್ ಹೋಗಿದ್ದೆ ಅಂದೆ. ಬರೀ ಇಲ್ಲೇ ಚಹಾ ಕುಡಿವಂತ್ರಿ ಅಂತ ಹೇಳಿ ಒಂದೆರಡು ಮಾರಿಗೋಲ್ಡ್ ಬಿಸ್ಕಿಟ್, ಒಂದು ಕಪ್ ಚಹಾ ಮಾಡಿಕೊಟ್ಲು. ಕುಡಿದು ಮನೆ ದಾರಿ ಹಿಡಿದು ನೋಡು. ಈಗ ನಿನಗೆ ಚಾನೂ ಇಲ್ಲ, ನಾನಾರ ಏನಾರ ನಿನಗೆ ಒಂದಿಟ್ಟು ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲನೂ ಹಾಲು ಮೊಸರು ಎಲ್ಲನೂ ಫ್ರಿಜ್ನಾಗ ಇಟ್ಕದ ಹಾಕ್ಯಾಳ. ಓಟು ಕಿರಾಣಿ ಸಾಮಾನ ಕಪಾಟ್ನಾಗ ಇಟ್ಕದ ಹಾಕ್ಯಾಳ. ತರಕಾರಿನ ಅಕ್ಕಡಲ್ದ್ರಾಗ ಹಾಕ್ಯಾಳ. ಮತ್ತೇನೈತಿ ಇನ್ನು ಉಳ್ಳಾಗಡ್ಡಿನೂ ಕಿಲಿ ಹಾಕಿ ಆಡಾಡಕತ್ರ ಏನು ಮಾಡ್ಲಪ್ಪ? ಅಕ್ಕಿ ಏನೇನು ಹೊರಗಿಟ್ಟಿಲ್ಲ ನೋಡು. ಯವ್ವ ಏನು ಬೇದು ಅತ್ತಿಗೆಮ್ಮ? ಅಲ್ವೇ ಅತ್ತಿಗೆಮ್ಮ ಚಂದಿರಲಿ, ಅಣ್ಣ ಚಂದಿರಲಿ, ಮನೆ ಚಲೋ ಇರಲಿ, ಹುಡುಗರು ಚಲೋ ಇರಲಿ ಅಂತ ನಾನು ಸಾಲ ಮಾಡಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಅವ್ರ ರೂಮಿಗೆ ಎ ಸಿ ಎಲ್ಲ ನಾನು ಮಾಡೀನಿ. ಇದೇನು ಅತ್ತಿಗೆಮ್ಮ ನನಗೆ ಡೆಲ್ಲಿ ಮುಂಬೈ ತೋರ್ಸಕತ್ತಾರಲ್ಲ? ನೀನೀಗ ಕೆಲಸ ಮಾಡ್ಬೇಕಂತಪ್ಪ. ಅವರಿಬ್ಬರಿಗೂ ಗಂಡ ಹೆಂಡತಿಗೆ ದುಡಿದು ನಿನ್ನ ಸಾಕಾಗಲ್ಲ ಅಂತ. ಬೇಕಾದ್ರೆ ಬೇಕಾದ್ರೆ ನಾ ಮಾಡಿಕೊಡ್ತೀನಿ ರೀ. ನಾ ಮಾಡಿದ್ದು ನೀವು ತಿಂದು ಮನೆಗಿರ್ತೀನಿ ಅಂದ್ರಿ ರೀ. ನಿಮ್ಮ ಮಗ್ಗೆಲ್ಲ ಮಾಡಾಕಕ್ಕೆ ನಾನೇನು ಬೇಡ್ಕೊಂಬಂದಿನೇನು, ನಾನೇನು ಮಾಡಿಕೊಡ್ತೀನಿ ಅಂತ ಎಲ್ಲಾರು ಬರೆದು ಕೊಟ್ಟಿನೇನು ಅಂತಂದು ಮುಂಜಾನೆ ಮಾತಾಡಾಳಪ್ಪ. ನಾನಂಕರಕ್ಕೆ ಏನು ಹೇಳೋ ಪರಿಸ್ಥಿತಿಯಾಗೂ ಇಲ್ಲ. ಈಗೇನ್ರ ಅಂದ್ರೆ ನನ್ನನ್ನು ನಿನ್ನ ಜೊತೆಗೆ ಮನೆಯಿಂದ ಹೊರಗೆ ಹೋಗಂತಾಳೆ. ಈಗ ಹಂಗೈತೆ ಪರಿಸ್ಥಿತಿ. ಯಾಕ ಈ ಅತ್ತಿಗೆಮ್ಮಂದು ದಿನ ಭಾಳ ಆಗೈತಿ. ಮಾಡ್ತೀನಿ ತಡಿ. ಅತ್ತಿಗೆಮ್ಮ ಏನು ರಾಜು, ಏನಾತು? ಇದಕ್ಕೆ ಹಂಗೆ ಗಂಟ್ಲ ಹಾರ್ಕೊಳಕತ್ತಿ? ಮನೆಯಾಗ ಒಂದಿಷ್ಟು ನೆಮ್ಮದಿಯಾಗಿ ನಾವು ಇರೋಷ್ಟ ಥರ ಚಂದಾಗ ನೆಮ್ಮದಿಯಾಗಿ ಇರಕ್ಕೆ ಬಿಡು ನನ್ನ. ಹಂಗ್ಯಾಕೆ ನೀ ಎಂತ ಪರಿ ಗಂಟ್ಲ ಹಾರ್ಕೊಳಕತ್ತಿ? ಏನಾಗೈತಿ ಈಗ ಗಂಟ್ಲ ಹಾರ್ಕೊಳ ಅಂತದ? ಅಲ್ಲ ಯವ್ವ, ಏನಿದು ನಿಂದು? ಒಮ್ಮಿಂದ ಮಕ್ಳು ಇಂಥ ಪರಿ ಬದಲಾಗಿಯಲ್ಲ. ಅತ್ತಿಯರ ನಂಗೆ ಗೊತ್ತೈತ್ರಿ ನಾ ಏನು ಹಾಕೊಂಡು ಅನ್ನೋದು. ನೀವು ಅದ್ರ ಬಗ್ಗೆ ನನ್ನ ಡ್ರೆಸ್ ಬಗ್ಗೆ ಎಲ್ಲ ತಲೆ ಕೆಚ್ಕೋಬೇಡ್ರಿ. ಹೇಳ್ರಿ, ಎದಕ್ಕೆ ನಾನು ಹಂಗೆ ಕಿರ್ಚಾಡಿ ಕರೆದ್ರಿ ಅದನ್ನ ಹೇಳ್ರಿ ಮೊದ್ಲು. ಅಲ್ರಿ ಅತ್ತಿಗೆಮ್ಮ, ಈಗ ನೀವಂತರೂ ನನಗೆ ಅವ್ವಗ ಅಡುಗೆ ಮಾಡಿಕೊಡೋದಿಲ್ಲ ಹೌದ್ರಿ? ನಾವು ನಿಮ್ಮನ್ನ ಅಡುಗೆ ಮಾಡಿಕೊಡ್ರಿ ಅಂತಲೂ ಕೇಳಕತ್ತಿಲ್ಲ. ಕೊನೆಗೆ ಅವ್ವ ನನಗೆ ಆಕಿಗೆ ಮಾಡ್ಕೋತಾಳ. ಅದಕ್ಕೆ ರೇಷನ್ ಎಲ್ಲ ಇದಕ್ಕೆ ತೆಗೆದಿಟ್ಕೋಬೇಕ್ರಿ. ನಾವು ಮಾಡ್ಕೊಂತೀವಂದ್ರೂ ಎಷ್ಟು ಮಾಡ್ಕೊಂಡು ತಿಂತೀವ್ರಿ? ಏನು ಪೂರಾ ರೇಷನ ಖಾಲಿ ಮಾಡ್ತೀವಿ ಒಂದು ತಿಂಗಳದ್ದು? ಅಯ್ಯೋ ಅಲ್ಲಪ್ಪ, ಇಷ್ಟು ದಿನ ಅಂತರೂ ನೀನು ನಿನ್ನ ಹೇಳ್ತಿರ್ತಿದ್ಲು ಅಂತ ಹೇಳಿ ಅದು ಇದು ತಂದು ಮನ್ಯಾಗ ಹಾಕ್ತಿದ್ದಿ, ಎಲ್ಲನೂ ಚಂದಿತ್ತು. ಈಗ ಮತ್ತೆ ನಿನ್ನ ಕೆಲಸನೂ ಇಲ್ಲ, ಏನೂ ಇಲ್ಲ. ನಂದು ನನ್ನ ಗಂಡಂದು ದುಡಿಯೋರಿಬ್ರು ತಿನ್ನೋರು 8 ಮಂದಿ ಅಂದ್ರೆ ಆಗ್ಬೇಕಲ್ಲಪ್ಪ ಜೀವನ. ನಮಗೂ ಮಕ್ಕಳು ಮರಿ ಅಂತದಾರಪ್ಪ ರಾಜು. ಅದಕ್ಕೆ ನೀನು ಒಂದು ಯಾವ್ದಾರ ಕೆಲಸ ನೋಡ್ಕೊ. ಈಗ ಅಲ್ಲಿ ಸಸ್ಪೆಂಡ್ ಮಾಡಾರಂತಂದ್ರೆ ನಿಂದು ಕೇಸ್ ಬಗೆಹರಿವರೆಗೂ ಹಿಂಗೆ ದಿನ ಮನೆಯಾಗ ಉಣ್ಣೋದು ಮಲಗೋದು ಟಿ ವಿ ನೋಡೋದು ಮಾಡಿದ್ರೆ, ಟಿ ವಿನೂ ಅಷ್ಟೇ ನಾನು ಇನ್ಮೇಲೆ ರೀಚಾರ್ಜ್ ಮಾಡಲ್ಲ. ಹೇಳಿ ನೋಡು, ನನಗೆ ಹೊತ್ತಾಗತೈತಿ. ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡೋಕೆ ನಂಗೆ ಆಗಲ್ಲ. ನಾ ಬರ್ತೀನಿ. ಅದಕ್ಕೆಮ್ಮ ನಾನು ಮನಿಗೋಸ್ಕರ, ನಿಮಗೋಸ್ಕರ, ಅಣ್ಣಂಗೋಸ್ಕರ, ಮಕ್ಳಿಗೋಸ್ಕರ ಬೇಕಾದ್ದೆಲ್ಲ ಮಾಡಿ ನಾನು ನನ್ನ ಕೈಯಾಗ ರೊಕ್ಕಿದ್ದಾಗ ನಾನು ನಿಮಗೆ ನೀವೇನಂತೀರ ಅಂತ ತಂದು ಕೊಟ್ಟಿನ ಮನ್ಯಾಗ. ಒಂದಿನಕ್ಕೂ ರೇಷನ್ನು ನೀವು ಅಣ್ಣ ತಂದು ಹಾಕಿಲ್ಲ. ನಾ ತಂದು ಹಾಕಿದ ರೇಷನ್ನ ತಿಂದಿರಿ ನೀವು ಇಷ್ಟು ದಿನ. ನೋಡಪ್ಪ, 108 ಮಾತು ಬೇಡ. ತಿಂದಿರ್ಬೋದು, ತಿಂದೀವಿ ಆತು. ನೀನು ಯಾಕೆ ತಂದು ಹಾಕ್ತಿ? ನಾನೇನ್ರ ಕೇಳಿದ್ನೇನು? ತಂದು ಕೊಡಪ್ಪ, ನನಗೆ ಆಗೋದಿಲ್ಲ, ದುಡ್ದು ನನ್ನ ಮಕ್ಕಳು ಸಾಕೋಕ್ಕೂ ಆಗಲ್ಲ, ನನಗೂ ಸಾಕೋಕ್ಕಾಗಲ್ಲ, ನಾವು ನೋಡ್ಕೊಳ್ಳೋಕ್ಕೂ ಆಗಲ್ಲ, ನೀ ಮನೆಯೆಲ್ಲ ಸಿಂಗಾರ ಮಾಡು ಅಂತಾನೆ ಹೇಳಿದೆ ತಂದು. ಇಲ್ಲಲ್ಲ, ನೀನು ಖುಷಿ ನೀ ತಂದು ತರ್ತಾನ್ಬಿಡು. ನಾನು ಬೈದ್ನ ಅಂತ ನಾವು ಮೈದ್ನ ಅಂತೇಳಿ ನಾವು ಅನುಭವಿಸಿದ್ರಿ. ತಪ್ಪೇನೈತೆ ಅದ್ರಾಗ? ಅದು ಏನ ನಿನ್ನ ಬಾಯಿ ತಂಗಿ? ನೀ ಮಾತಾಡೋದು ನಿನಗರ ಸರಿ ಅನ್ಸುತ್ತಾರವ? ಅಯ್ಯೋ ಅತ್ತಿಯರ, ಈ ಪ್ರಪಂಚ ನಿಂತಿರೋದ ಹಿಂಗ್ರಿ. ಈಗ ನೀವು ನನಗೆ ಜಾಸ್ತಿ ಬುದ್ಧಿ ಹೇಳಕ್ಕೆ ಬರಬೇಡ್ರಿ. ನೋಡ್ರಿ, ಈಗ ನಾನಂತೂ ನಿಮಗೂ ಏನೂ ಮಾಡಿಲ್ಲ. ಯಾಕಂದ್ರೆ ನಿಮಗೆ ಮಾಡಿಕೊಟ್ರೆ ನೀವು ಮಗ್ಗು ಕೊಡ್ತೀರಿ. ಅವಾಗ ಮತ್ತೆ ನಿಮ್ಮಗ 3 ಹೊತ್ತು ಇಲ್ಲೇ ಕುತ್ಕೊಂಡು ಏನೇನು ಕೆಲಸ ಮಾಡ್ಲಾರ್ದಂಗೆ ಆರಾಮಾಗಿ ಕಾಚಿಟ್ಕೊಂಡು ಮುಕೊಂಡ್ಬಿಡ್ತಾನೆ ಅಂಥೇಳಿ ಅದನ್ನು ಮಾಡಿಲ್ಲ. ನೋಡ್ರಿ, ನೀವು ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ಬಂದು ಮಾಡ್ಕೊಂಡು ತಿಂತೀರೋ ಅಥವಾ ನಿಮ್ಮ ಮಗ ಮಾಡ್ತಾನೋ ನನಗಂಕರು ಗೊತ್ತಿಲ್ಲ. ನನಗಂಕರು ಹೊತ್ತಾಗತ್ತೈತಿ. ನಾನು ಬಿಟ್ಟು ಬಿಡ್ರಿ ದಯಮಾಡಿ. ಅದಕ್ಕೆಮ್ಮ ನಾ ಈ ವಿಷಯ ಎಲ್ಲ ಅಣ್ಣಗೆ ಹೇಳ್ತೀನಿ ರೀ. ಹೇಳು, ಯಾರು ಬೇಡಂದ್ರು? ನಾನೇನಾರ ಬೇಡಪ್ಪ ಹೇಳ್ಬೇಡಪ್ಪ ರಾಜು ಅನ್ಯ? ಇಲ್ಲಲ್ಲ ಅದಕ್ಕೆಮ್ಮ
ಖರೇನ ನೀವು ಮಾತಾಡಕತ್ತಿರ ಸರಿ ಅಲ್ಲ ನೋಡ್ರಿ. ನಾಳೆ ಆದ್ರೂ ನನ್ನ ಕೆಲಸ ಬಂದ್ಮ್ಯಾಗ ಇದ ಮನ್ಯಾಗ ಎಲ್ಲರೂ ಕೂಡಿ ಇರ್ಬೋದ್ರಿ ಅತ್ತಿಗೆಮ್ಮ. ಅಲ್ಲಿವರೆಗೂ ಒಂಚೂರು ರೇಷನ್ ಪಾಷನ್ ಕೊಡ್ರಿ, ಅವರ ಅಡಿಗೆ ಮಾಡ್ತಾಳ, ಕೊನಿಗೆ ನಾನಾರ ಮಾಡ್ಕೊಂಡ್ ತಿಂತೀನಿ. ನೀವು ಮಾಡಕತ್ತಿರೋದು ಖರೇನ ಚಲೋ ಅಲ್ಲ ನೋಡ್ರಿ ಅತ್ತಿಗೆಮ್ಮ. ನನಗೆ ನೀ ಬುದ್ಧಿ ಹೇಳ್ಬೇಡ, ನಂಗೆ ಗೊತ್ತಾತು. ಇಷ್ಟ ಆಯ್ತು ನೋಡು. ಏನು ತಿನ್ಲಿ ನಾನೀಗ, ಏನು ಮಾಡಲಿ? ಹಾ ಅವ್ವ. ಹೇಳಪ್ಪ ಸೋಮಣ್ಣ. ಅಣ್ಣ, ಅತ್ತಿಗೆಮ್ಮ ಏನ್ ಮಾಡತ್ತಂತ ಗೊತ್ತ ನಿನಗ? ಅವಗೂ ನನಗೂ ಇಲ್ಲಾರ್ದಂಗ ನಾಶ ಮಾಡ್ಯಾಳ. ಆಕಿ ಮಾಡ್ಕೊಂಡು ಆಕಿ ತಿಂದು ಎಲ್ಲಾನು ತೆಗೆದಿಟ್ಟು ಹೊಂಟಾಳ. ನಾವು ಮಾಡ್ಕೊಂಡು ತಿನ್ನಕ ರೇಷನ್ ಸಮಯಕ್ಕೆ ನಮಗ ಹೊರಗಿಟ್ಟಿಲ್ಲ, ಕಿಲಾಗ ಇಟ್ಕೊಂಡು ಅಡ್ಡಾಡಕತ್ತಾಳ. ಅತ್ತಿ ಮಾಡ್ಬೇಕಾಗಿರೋ ಕೆಲ್ಸನ ಸೊಸಿ ಮಾಡಕತ್ತಾಳ. ಅಣ್ಣ, ಇದು ಎಷ್ಟು ಮಟ್ಟಿಗೆ ಸರಿ ಅಣ್ಣ? ನೀನ ಹೇಳಣ್ಣ. ಅಣ್ಣ ಹಾ ನೋಡ್ ರಾಜು, ಸುಮ್ಮನೆ ನೀನು ರಗಳಿ ಮಾಡಕ್ ಹೋಗ್ಬೇಡ. ಅವ ನೀನು ಗುಳಿಗೆ ಎಂದಿದ್ದಲ್ಲ ತಂದಿ ನೋಡು, ನೀನು ಶುಗರಿನ ಗುಳಿಗೆ ಮತ್ತು BP ತಂದಿನಿ, ಕರೆಕ್ಟ್ ಹೊತ್ತಿಗೆ ತೊಗೊಂಬಿಡ. ಏನ ಅಣ್ಣ, ನಾನೇನು ಹೇಳಕತ್ತೀನಿ, ನೀ ಏನು ಹೇಳಕತ್ತಿದಿ? ನೀ ತಂದಿರೋ ಗುಳಿಗೆ ನುಂಗ್ಬೇಕು ಅಂದ್ರೆ ಅವ್ವ ಊಟ ಆದ್ಮೇಲೆ ನುಂಗ್ಬೇಕು. ಊಟಕ್ಕೆ ಏನೂ ಇಲ್ಲಿ ಹೇಳು ನಿನ್ನ ಹೆಂಡತಿಗೆ. ಅವ ನಾ ಹೇಳ್ತೀನಿ, ನಾಳೆಯಿಂದ ನಿಂಗೆ ಏನಾರ ಮಾಡಿಡು ಅಂತ ಹೇಳಿ ಆಕಿ ಹ್ಞೂ ಅಂತ ಹೇಳ್ತಾಳ. ನಿನಗಿರುತ್ತೆ ಆತಂದ ನೋಡ್ಕೊಳಕ್ಕೆ ಹೇಳು. ಇಲ್ಲ ಅಂದ್ರೆ ನಮ್ಮ ಬ್ಯಾಂಕಿನ ಮಗ್ಳು ಇನ್ನೊಂದು ಸೊಸೈಟಿ ಆಗೈತಿ, ಅಲ್ಲಿ ಅಕೌಂಟೆಂಟ್ ಬೇಕಂತ. ತಿಂಗಳ 6,000 ಕೊಡ್ತಾರೆ. ಬಂದು ಜಾಯ್ನ್ ಆಗಂಗಿದ್ರೆ ಆಗನ್ನು. ಇನ್ನು ನನಗೆ ಇದಕ್ಕೆ ತಂದು ದುಡ್ಡು ಹಾಕೋಕ್ಕಾಗಲ್ಲ. 6,000 ಬರುತ್ತಲ್ಲ, ಮನಿ ಬಾಡಿಗೆ ಇಲ್ಲ ಏನಿಲ್ಲ. ಬಂದು ಬೇಕಾದ್ರೆ ಮಾಡ್ಕೊಂಡು ತಂತ ಮಾಡ್ಕೊಳಕ. ಅಣ್ಣ, ನನಗೆ ತಿಂಗಳ 8,000 ಬೇಕಣ್ಣ EMI ಕಟ್ಟಕ್ಕ. ಈ ತಿಂಗಳದ್ದು ಹೊತ್ತು ನಿಂತೈತಿ, ನಾ 2 ತಿಂಗಳದ್ದು ಹೆಂಗ್ ಕಟ್ಲಿ ನಂಗೆ ಗೊತ್ತಾಗೋದು. ನೀ ಮಾಡಕತ್ತಿರೋದು ನಿನಗ ಸರಿಯೇನು ಹೇಳಣ್ಣ? ಅದು ನಿನ್ನ ಕರ್ಮಲ್ಲಿ ನನಗೆ ಕೇಳಿದ್ರೆ ನಾನೇನು ಮಾಡಲಿ? ನಾನೇನು ನಿನಗೆ ಸಾಲ ಮಾಡಿಕೊಂಡು EMI ಕಟ್ಟಪ್ಪ ಅಂತ ನಾನು ಹೇಳಿನ? ಏನು ನಿಮ್ಮ ಅತ್ತಿಗೆ ಮೇಲೆ ಹೇಳ, ಏನು ಅವು ಹೇಳಲ್ಲ? ಎಲ್ಲ ನೀನು ನಿನ್ನ ತಿಟ್ಟಿಗೆ ನೀ ಮಾಡ್ಕಾಸ. ಅಪ್ಪ ಭಾಳ ದೊಡ್ಡವದಿದಿ. ಆತು ಹೋಗು, ಪುಣ್ಯ ಬರುತ್ತಾ. ನನಗಾರ ಏನಾರ ಒಂದಿಟ್ಟು ಹೊರಗಿಡೋಣ. ಕೊನೆಗೆ ಒಂದು 3 ಹೊತ್ತಿಗೆ ಸೇರಿಸಿ ಆಗಸ್ಟ್ 1-2 ಕಪ್ ಅಕ್ಕಿನಾರ ಹೊರಗಿಡೋಣ, ಅನ್ನಾರ ಮಾಡ್ಕೊಂಡು ಉಣ್ತೀನಿ. ಏನು ಹಿಂಗತ್ತ ನಿಗ್ರಹ ಮಾಡಕತ್ರ? ದಿನ ನಿಗ್ರಹನ ಆದ್ರೆ ಮನೆ ಬದುಕದ ಹೆಂಗ? ಏನು ಮಾಡೋಣ ನಾನು ನನ್ನ ಮಗ? ನೋಡವಾ, ಈಗ ನಾವಿಬ್ರು ದುಡಿದ್ರೆ ನಮ್ಮ ಮಕ್ಕಳು ಫೀಸು, ನಮ್ಮ ಖರ್ಚು ಎಲ್ಲ ಆಗುತ್ತೆ. ಈಗ ನಾನು ಆಕೆಗೆ ಏನೋ ಅನ್ಲಾರೆ, ನಾಳೆ ಆಕೆ ಹುಡ್ರನ್ನ ಕರ್ಕೊಂಡು ಹೋದ್ಲು ಅಂದ್ರೆ ನಾವೇನು ಮಾಡೋಣ? ಈಗ ನಾನು ಹೇಳಕತ್ತೀನಲ್ಲ, 6,000 ಕೆಲಸ ಐತಿ, ಬೇಕಾರ್ ಬಂದು ಮಾಡನ್ನು, ಇಲ್ಲ ಅಂದ್ರೆ ಸುಮ್ಮನೆ ಕುಂದ್ರನ್ನು. ಬರ್ತಾನಂದ್ರೆ ಬಡ ಬಡ ಜಾಗ ಮಾಡಿ ನಮ್ಮ ಆಫೀಸ್ ಹತ್ರ ಕಡೆ ಬಾ ಅನ್ನು. ಇನ್ನೂ ಎದ್ದು ಅಲ್ಲ, ಕೊನೆಗೆ ಮನೆಗಿರ್ತಾನಂದ್ರೆ ಎದ್ದೇಳ್ಬೇಕು, ಒಂದಿಟ್ಟು ಮನಿನ ಕಸಪಸ ಅನ್ಬೇಕು, ಒಂದು ಏನಾರ ಅವ್ರ ಅತ್ತಿಗೆ ಮುಖ ಸಹಾಯ ಆಗ್ಬೇಕು. ಏನಾರ ಐತೇನ? ಖಾಲಿ ಇರ್ತಾನೆ ಮನ್ಯಾಗ, ಒಂದು ಕಡ್ಡಿ ತೆಗೆದಿತ್ತಂದಿತ್ತು ಇಡೋದಿಲ್ಲ. ನೀರು ಕುಡ್ದಾನ ನಿನ್ನೆ ಅಲ್ಲೇ ಇಟ್ಟಾನ ಟೇಬಲ್ ಮೇಲೆ TV ಹತ್ರ. ಏನದ ಹಂಗ? ನನ್ನ ಹೆಂಡತಿನ ಏನು ಮಾಡ್ರಿ ನೀವು? ಹಾಳು ಮಾಡ್ರಿ ನಮ್ಮ ಮನ್ಯಾಗ. ಅಣ್ಣ, ನಾನು ಗಂಡ್ಮಗಣ್ಣ. ಯಾ ಗಂಡ್ಮಗ್ಲೇ? ಯಾ ಗಂಡ್ಮಗ? ಗಂಡ್ಮಗ ಅಂತ ಈಗ ಗೊತ್ತಾಗೈತೇನ? ಗಂಡ್ಮಗ ಅದವ ಮೊದಲು ದುಡ್ದು ತಿನ್ಬೇಕು, ಕುತ್ಕೊಂಡಲ್ಲ. ನಂಗೆ ಬರ್ತೀನಿ, ನಂಗೆ ಹೊತ್ತಾಗತ್ತೈತಿ. ಅದಕ್ಕಲ್ಲ ನಾ ಹೇಳಿದ್ದು ಯಪ್ಪ, ಅದಕ್ಕೆ ಹೇಳಿದ್ದು. ನೋಡು, ನೀ ಮಾತಾಡಲಿಲ್ಲ ಅಂದ್ರೆ ಆಟ ಹೋತು ಪ್ರಿಯಾನ್ ಜೊತೆಗೆ. ನಾನು ಹೋಗಿ ಮಾತಾಡ್ತೀನಿ. ನಾನು ಹೋಗಿ ಮಾತಾಡಿ ಆಕಿನ್ನ ಮನೆಗೆ ವಾಪಸ್ ಕರ್ಕೊಂಬರ್ತೀನಿ. ಕೊನೆಗೆ ಅವ್ರ ಅಪ್ಪರ ನೀನು ಹಿಡಿತಾನ್ಲೋ. ಈಗ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀನು ಕೆಲಸ ಹೋಗೈತಾ? ಕೊನೆಗೆ ಆಕೆ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಲು ಅಂದ್ರೆ ಎಲ್ಲ ಸರಿ ಹೋಗೈತ್ಲೋ. ಹೇಳೋದು ಅರ್ಥ ಮಾಡ್ಕೋ. ಯವ್ವಾ, ನೀನು ಹೋಗ್ಬೇಕಿ. ನನಗ ಆಕಿ ಜೊತೆ ವಾಪಸ್ ಬದುಕಕ್ಕೆ ಇಷ್ಟ ಇಲ್ಲ. ನನಗಾಕಿ ಇಷ್ಟ ಇಲ್ಲ. ನನಗ ದೇವಿಕಾ ಅಂದ್ರೆ ಇಷ್ಟ. ಅಯ್ಯೋ ಕರ್ಮ, ಆಕೆ ಎಲ್ಲದಾಳ, ಏನಾದ್ಲು ಏನೂ ಗೊತ್ತಿಲ್ಲ. ಫೋನು ಸ್ವಿಚ್ ಆಫ್ ಮಾಡ್ಕೊಂಡು ಅಂತಾಳ. ಆ ದೇವಿಕನ್ ಹಿಂದೆ ಬಿದ್ದು ಬಂಗಾರದಂತ ನಿನ್ನ ಜೀವನ ಹಾಳು ಮಾಡ್ಕೊಂಡ್ಲ ನೀನು ರಾಜು. ಕರೇನಪ್ಪ ಯಪ್ಪ, ಏನಾರ ಮಾಡು, ನನ್ನ ಕೈಲಾಗೋದಿಲ್ಲ ಇನ್ನು. ಏನು ಮಾಡು? ಛೇ, ಏನು ಪರಿಸ್ಥಿತಿ ಬಂತು ನನಗ? ಏನು ಮಾಡಲಿ ನಾನೀಗ? ದೇವಿಕನ್ನಾರು ಹುಡುಕ್ತೀನಿ. ಹಾಂ, ಆ ಓನರಿಗೆ ಫೋನ್ ಮಾಡ್ತೀನಿ. ಹಾಂ ಲೋ ಅಂದಂಗ ಆ ದೇವಿಗನ್ ಗೂಂಗಿನಿಂದ ಹೊರಗೆ ಬಾ. ಮೊದಲು ಹೊಟ್ಟಿಗೆ ತಿನ್ನೋದ್ರ ಕಡೆ ಏನಾರ ಲಕ್ಷ್ಯ ಕೊಡು. ನಾನಂತರೂ ಉಪವಾಸ ಇದ್ದು ಸತ್ತು ಹೋದ್ನೆ ಅಂದ್ರೆ ಏನು ಅನ್ಸೋದಿಲ್ಲ. ಯಾಕಂದ್ರೆ ವಯಸ್ಸಾಗಿರಕ್ಕೆ ಎಲ್ಲ ನೋಡಿನ ಜೀವನದಾಗ ನೀನು ಕತ್ತಿ ನೋಡ್ಕೊ. ಏನು ಮೊದಲು ಅವ ಹೇಳಾನಲ್ಲ, ಯಾವುದೋ ಸೊಸೈಟಿ ಕೆಲಸ ಐತಂತ, ಹೋಗಿ ಜಾಯ್ನ್ ಆಗಿ ಮೊದಲು. ಅದ 6,000 ನಿನ್ನ ಸಾಲ ಕಟ್ಟಕ್ಕಾರ ಆಗತ್ತ? ಏನು ತಿನ್ನೋ ವ್ಯವಸ್ಥೆ ಏನಾರ ಮಾಡ್ಕೊಳೋಣಂತ ನಡಿ. ಇದೇನು ಕರ್ಮ ಇದು? ಏನು ಮಾಡಲಿ ನಾನು? ಏನು ಮಾಡಲಿ? ಫೋನ್ ಮಾಡಕತ್ತಿದ್ದೆ. ಏನಿದು ಮೆಸೇಜ್? ಏನಿದು? ದೇವಿಕಾ? ಯಾರಿದು? ದೇವಿಕನ್ ಮದುವೆ ಆತ? ಅದು ಕೋರ್ಟ್ ಮ್ಯಾರೇಜು? ತಡಿ, ಈ ಪ್ರಮೋದ ಫಸ್ಟ್ ಫೋನ್ ಮಾಡ್ತೀನಿ. ಏನಿದು? ಹಲೋ ಪ್ರಮೋದ, ಏನು ಹೇಳಕತ್ತಿ ನೀನು? ದೇವಿಕನ್ ಮದುವೆ ಆತ? ನಿನಗೆ ಯಾರು ಹೇಳಿದ್ರು? ಎಲ್ಲಿ ಸಿಗ್ತದ ನಿನ್ನ ಫೋಟೋ? ರಾಜು, ಕೂಲ್ ಡೌನ್.
ಮೊನ್ನೆನ ಮದುವೆ ಆಗೈತಿ. ಮದುವೆ ಆಗಾಗಲೇ 3-4 ದಿನ ಆಗೈತಿ. ಕೋರ್ಟ್ ರಿಜಿಸ್ಟರ್ ಆಗಿರೋದದು ನನ್ನ ಕಡೆನೇ ಬಂತು ರಿಜಿಸ್ಟ್ರೇಷನ್ಗೆ. ನಾನು ಹಾಗೆ ಒಂದು ಆಕಿಗೆ ಗೊತ್ತಿಲ್ಲಾರ್ದಂಗೆ, ಆಕಿಗೆ ಗೊತ್ತಿಲ್ಲಲ್ಲ ನೀನು ನಾನು ಫ್ರೆಂಡ್ ಅಂತಂದು. ನೀನು ಆಕಿ ಲವ್ ಮಾಡೋದು ನಂಗೆ ಗೊತ್ತಿತ್ತು, ಹಾಗಾಗಿ ಕದ್ದು ಮುಚ್ಚಿ ಫೋಟೋ ಹೊಡ್ಕೊಂಡು ಕಳ್ಸೀನಿ. ಅಪ್ಪ ಮತ್ತು ನೀ ಏನೋ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ. ನನ್ನ ಕೆಲ್ಸಕ್ಕೂ ಕೂತ್ತಂದಿದ್ದಿ, ಮದುವೆ ಆಗೈತೆ ನೋಡು. ಅದು ಯಾರು ಏನು ನಾನು ಅಡ್ರೆಸ್ ಏನು ನೋಡೋಕೆ ಹೋಗಿಲ್ಲ. ಅದ್ರೊಳಗೆ ಇತ್ತು ಬಿಡು ಎಲ್ಲ, ಬೇಕಂದ್ರೆ ನೋಡಿ ಹೇಳ್ತೀನಿ ನಿನಗೆ ಅವನ ಅಡ್ರೆಸ್ಸು. ಆದ್ರೆ ಮದುವೆ ಆಗಾಗಲೇ 3-4 ದಿನ ಆಗಿತ್ತು ನೋಡು. ಆಕಿ ನೀನು ಮೋಸ ಮಾಡ್ಯಾಳ.